ವರ್ಷ ಇದೇ ಕೆಲಸ ಮಾಡೋದು. ಏನಾದ್ರು ಹೇಳಿ, ವಿಚಾರ ಹೇಳಿ, ಹೇಳಿ. ಅದೇನಂತ ನೋಡಬೇಡನಾಗಿದ್ರೆ ಭಾಷೆ ಬಂದಿಲ್ಲ ವರ್ಷ ವರ್ಷ ಇದೇ ಕೆಲಸ. ನೀವೇನೋ ತಪ್ಪು ಸುಮ್ಮನೆ ಕ್ರಿಯೇಟ್ ಮಾಡ್ತಾರೆ. ಅವ್ರು ಯಾರು ನಮಗೆ ಅದು ಇವತ್ತು ಸೀಸನ್ ಮಾಡ್ಲಿ ಹೇಗಿದ್ದಾರೆ ತಹಸೀಲ್ದಾರ್ ಬರ್ಲಿ ಹೇಗಿದ್ದಾರೆ ಏನ್ರಿ ತಹಸೀಲ್ದಾರ್ ಏನಂದ್ರೆ ಈ ದಿನ ಸಮಯ ಸುಮಾರು 8 ಗಂಟೆ ಅಷ್ಟೊತ್ತಿಗೆ ಜೈಪುರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಮಹತ್ವದ ಬೆಳವಣಿಗೆ ಭದ್ರಾ ಎಸ್ಟೇಟ್ ಪಲ್ಪಿಂಗ್ ನೀರು ವಿಚಾರವಾಗಿ ನಡೆದಿರುತ್ತೆ. ಸಾರ್ವಜನಿಕರ ಒತ್ತಡಕ್ಕೆ ಒಂದು ಲೆಕ್ಕದಲ್ಲಿ ಅಧಿಕಾರಿ ವರ್ಗದವರು ಮಣಿದಿದ್ದಾರೆ ಅಂತ ಹೇಳೋಕ್ಕೆ ನಂಗೆ ಇಷ್ಟಪಡ್ತೀವಿ. ಇದಕ್ಕಾಗಿ ಸುಮಾರು ಹೊತ್ತಿನಿಂದ ನಮ್ಮೊಂದಿಗೆ ಸಹಕರಿಸ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತೀವಿ. ಇವತ್ತಿನ ಪ್ರಕರಣಕ್ಕೆ ಏನಾಗಿದೆ ಅಂದ್ಬಿಟ್ರೆ, ಹಲವು ತಿರುವುಗಳ ಮೂಲಕ ಸಾರ್ವಜನಿಕರು, ಮಕ್ಕಿಕೊಪ್ಪದ ಭಾಗ ಜನಗಳು ಎಲ್ಲರೂ ಸ್ಟೇಷನ್ ಮುಂದೆ ನಿಂತು ಪ್ರತಿಭಟನೆಗೆ ಮುಂದಾದಂಥ ಸಂದರ್ಭದಲ್ಲಿ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಕೊಪ್ಪ ಇವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಮೊದಲ ಬಾರಿಗೆ 48 ಗಂಟೆಯ ನಂತರ FIR ದಾಖಲಾಗುತ್ತೆ ಅನ್ನೋ ಒಂದು ಭರವಸೆ ಇಟ್ಕೊಂಡಿದ್ವಿ. FIR ಪ್ರಕ್ರಿಯೆ ಒಳಗಡೆ ನಡೀತಾ ಇದೆ, FIR ಆಗ್ತದೆ. ಅದೇ ರೀತಿ ನಾಳೆ ಅವರ ನೇತೃತ್ವದಲ್ಲೇ ಸ್ಪಾಟ್ ಮೌಜೂರು ಆಗ್ತದಂತೆ. 10:15 ಒಳಗೆ ಪೊಲ್ಯೂಷನ್ ಬೋರ್ಡ್ ವಿತ್ ತಹಸೀಲ್ದಾರ್ ವಿತ್ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಭದ್ರಾ ಎಸ್ಟೇಟಿನ ಪಲ್ಪಿಂಗ್ ಯೂನಿಟ್ನ ಸೀಸ್ ಪ್ರಕ್ರಿಯೆ ಅಂತ ಬಿಟ್ಟು ಭರವಸೆಯನ್ನು ಸಾರ್ವಜನಿಕರ ಮುಂದೆ ಹಾಗೂ ನಮಗೂ ಎಲ್ಲರ ಮುಂದೆನೂ ನೀಡಿರ್ತಾರೆ. ಇದು ನಡೆದಿದೆ ಆದಲ್ಲಿ ಎಲ್ಲರ ಅಧಿಕಾರಿಗಳಿಗೂ ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತೀವಿ. ಅದೇ ರೀತಿ ನಡೆದೇ ಇದ್ದರೆ ನಾಳೆ 10:30 11 ಗಂಟೆ ಒಳಗೂ ಟೈಮ್ ಮೀಸಲಿರಿಸಿದ್ದೀವಿ. ಯಾವುದೇ ರೀತಿ ಒತ್ತಡಕ್ಕೂ ಮಣಿದೇನೆ ತಾಳ್ಮೆಯಿಂದ ಕಾಯ್ತೀವಿ. 10:30 ನಂತರನೂ ಇದೇ ಥರ ನಾಟಕಗಳು ಮುಂದುವರೆದ್ರೆ ತಹಸೀಲ್ದಾರ್ ಕಚೇರಿ ಎದುರುಗಡೆಗೆ ಎಲ್ಲ ಮಕ್ಕಿಕೊಪ್ಪದ ಎಲ್ಲ ಆಡೋ ಮಕ್ಕಳಿಂದ ಹಿಡಿದು ಎಲ್ಲ ಗೃಹಿಣಿಯರು ಎಲ್ಲರೂ ಸಾರ್ವಜನಿಕರು ತಹಸೀಲ್ದಾರ್ ಕಚೇರಿ ಎದುರುಗಡೆ ಪ್ರತಿಭಟನೆಗೂ ಮುಂದಾಗ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದೀವಿ. ಸಹಕರಿಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದ ಅರ್ಪಿಸ್ತಿದ್ದೀವಿ. ಥ್ಯಾಂಕ್ ಯು.